भक्त हनुमान की। बोलो राम भक्त हनुमान की। बोलो राम भक्त हनुमान की। ಇನ್ನು ಹಚ್ಚುವಂಥ ದೀಪ ಜಗತ್ತಿಗೆ ಬೆಳಕಾಗಿರ್ಬೇಕು, ಎಲ್ಲರ ಸಂಕಷ್ಟಗಳು ದೂರ ಆಗಬೇಕು, ಶೀಘ್ರವಾಗಿ ಅವರವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ರಾಮನ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಶ್ರೀರಾಮ ಜಯ ರಾಮ, ಶ್ರೀರಾಮ ರಘುರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ರಘುರಾಮ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಚಿಕ್ಕಪೇಟೆ, ಬೆಂಗಳೂರು. ಇದೀಗ ಇದೇ ತಿಂಗಳಿನಲ್ಲಿ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ನ ಹೊಸ ಮಳಿಗೆಯೊಂದು ಪ್ರಾರಂಭವಾಗ್ತಿದೆ ನಿಮ್ಮ ಮೈಸೂರಿನಲ್ಲಿ. ನಜರಾಬಾದ್ ಮೊಹಲ್ಲಾ, ಸಿದ್ಧಾರ್ಥ್ ಹೋಟೆಲ್ ಬಳಿ, ಮೈಸೂರು. ಖಂಡಿತವಾಗಿಯೂ ಒಮ್ಮೆ ಕುಟುಂಬ ಸಮೇತ ಭೇಟಿ ಕೊಡಿ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಮತ್ತು ಅಕ್ಷಯ ಗೋಲ್ಡ್ ಕಂಪನಿ. ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಹಾಗೂ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಕೊಡಿ ಅಕ್ಷಯ ಗೋಲ್ಡ್ ಕಂಪನಿ. ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳಿವೆ. ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ಶುಕ್ರವಾರ ಮಹಾಲಕ್ಷ್ಮಿಯ ಈ ಶುಭ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರನ್ನ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಕಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ. ತಾಯಿ ಮಹಾಲಕ್ಷ್ಮಿ ಆರಾಧನೆ. ಸರಸಜನೀಯಂ ಸರ್ವೋಜಹಸ್ತೇಂ ಧವಲತರಾಗುಂ ಶಕಂದಮಾಲ್ಯ ಶೋಭೆಂ ಭಗವತಿ ಹರಿವಲ್ಲಭೆ ಮನೋಘ್ನೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿ ಆರಾಧನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಪ್ರತಿನಿತ್ಯದ ಕಾರ್ಯಕ್ರಮದಲ್ಲೂ ಪ್ರತಿನಿತ್ಯವೂ ಸಹಿತ ಒಂದಲ್ಲ ಒಂಥರ ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೇವೆ. ಪ್ರತಿಯೊಂದು ವಿಚಾರಗಳಲ್ಲೂ ಸಹಿತ ಪ್ರತಿಯೊಂದು ಆಚಾರ ವಿಚಾರಗಳಲ್ಲೂ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಯಾಕೆಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಅವರು ಆ ಪ್ರಾಂತ್ಯದಲ್ಲಿ ಸಿಗತಕ್ಕಂತಹ ವನಸಿರಿಗಳಿಂದ ಒಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವ್ರಿಗೆ ಅದೆಷ್ಟೇ ತೃಪ್ತಿ. ಇವತ್ತಿನ ವೈದ್ಯಕೀಯ ರಂಗ ಹೇಗಿದೆ ಅಂದರೆ, ಒಂದು ಸಮಸ್ಯೆಗೆ ಅಂತ ಹೊರಟಾಗ ಅದರಿಂದ 4 ಸಮಸ್ಯೆಗಳನ್ನು ನಾವು ಬೇರೆ ಬೇರೆ ಥರನೂ ಚಿಂತಿಸಬೇಕಾಗತ್ತೆ. ಆದರೆ ಆಯುರ್ವೇದಿಕಲ್ಲಿ ಅದು ಹಾಗಲ್ಲ.
ಜೊತೆಗೆ ಈ ಸುಂದರವಾದಂತಹ ಪ್ರಕೃತಿ ಮಾತೆ, ಪ್ರಕೃತಿ ನಮಗೆ ಕೊಟ್ಟಂತಹ ವರದಾನ ಈ ವನಸೆರೆಗಳು. ಇಂತಹ ವನಸೆರೆಗಳಿಂದ ಆರೋಗ್ಯವೂ ವೃದ್ಧಿಪಡಿಸ್ಕೋಬೋದು, ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬಹುದು. ವಾಸ್ತುಗೃಹದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರವೂ ಇದೆ. ವಾಸ್ತುವಿನಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಪ್ರಧಾನವಾಗಿ ಬರ್ತಕ್ಕಂಥದ್ದು ಒಂದು ಆಗ್ನೇಯ ಭಾಗ, ಇಲ್ಲ ನೈಋತ್ಯ ಭಾಗ. ಆಗ್ನೇಯ, ನೈಋತ್ಯ, ವಾಯುವ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ನಿಮ್ಗೆ ಅಷ್ಟು ತೊಂದರೆ ಕೊಡಲ್ಲ. ಆದರೆ ಆಗ್ನೇಯ ಮತ್ತು ನೈಋತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿದೆಯಲ್ಲ, ಅದು ಸಾಕಷ್ಟು ತೊಂದರೆ ಕೊಡುತ್ತೆ. ಪ್ರತಿಯೊಬ್ಬರು ಸಹಿತ ವಾಸ್ತುಗೃಹವನ್ನು ತಮ್ಮ ವಾಸ್ತುಬದ್ಧವಾಗಿರಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥದ್ದು ಅದು ಬಹಳ ವಿಶೇಷವೇ ಸರಿ. ವಾಸ್ತುಗೃಹ, ವಾಸ್ತುವಲ್ಲಿರ್ತಕ್ಕಂತಹ ದೋಷ ದೂರ ಆಗಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಳೇಬೇಕಾಗಿದೆ. ಪ್ರತಿಯೊಬ್ಬರು ಸಹಿತ ಮನೆಯಲ್ಲಿ ನೆಮ್ಮದಿ ಇಲ್ಲ, ಸುಖ ಸಂತೋಷ ಇಲ್ಲ, ಅಥವಾ ಪ್ರತಿಯೊಬ್ಬರು ಆಲೋಚನೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹಿತ ಸಮನಾಗಿ ಒಳ್ಳೆಯ ಮನಸ್ಥಿತಿಯಲ್ಲಿದ್ದೀವಿ, ಯಾರಲ್ಲೂ ಒಂದು ಕೆಟ್ಟ ಗುಣ ಇಲ್ಲ, ಅಥವಾ ನಾವು ಯಾರೂ ಸಹಿತ ಒಬ್ರಿಗೊಬ್ರು ಕಿತ್ತಾಡೋದಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಮನೆಗೆ ತಂದು ಅದನ್ನು ವಿನಿಯೋಗ ಮಾಡಿ ಅದನ್ನು ಒಂದಷ್ಟು ಜೋಪಾನ ಮಾಡೋಣ ಅಂದರೆ ಯಾಕೆ ಬರುತ್ತೋ, ಹೇಗೆ ಹೋಗುತ್ತೋ, ಅದು ಏನು ಖರ್ಚಾಗುತ್ತೋ, ಅಥವಾ ಆ ದುಡ್ಡು ಬರುವಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಖರ್ಚು ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ. ಈ ಪ್ರಕಾರವಾಗಿ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮಲ್ಲಿ ಬರುತ್ತೆ. ಯಾಕೆಂದರೆ ಮನೆಯ ನೈಋತ್ಯ ಭಾಗ ಇದೆಯಲ್ಲ, ಅದು ಕುಬೇರ ಸ್ಥಾನ ಅಂತಲೂ ಹೇಳ್ತಾರೆ. ಅಂದರೆ ಲಕ್ಷ್ಮಿ ನಿಲ್ಲುವಂಥ ಸ್ಥಳ. ಲಕ್ಷ್ಮಿ ನಿಲ್ಲುವಂತಹ ಸ್ಥಳದಲ್ಲಿ, ಕುಬೇರ ಸಾನ್ನಿಧ್ಯದಲ್ಲಿ ಅಲ್ಲಿ ಸೋರಿಕೆ ಶುರುವಾಗಿಬಿಟ್ರೆ, ಮನೆಯಲ್ಲಿ ಒಂದು ಹೊಡೆದಿರ್ತಕ್ಕಂತಹ ಒಂದು ತುಂಬಿರ್ತಕ್ಕಂತಹ ಒಂದು ಪಾತ್ರೆ ನೀರಲ್ಲಿ ತುಂಬಿಟ್ರೆ ಅದರಲ್ಲಿ ಸಣ್ಣದಾಗಿ ಒಂದು ಹೋಲಿತ್ತು ಅಂದರೆ ನೀರು ಹೇಗೆ ಸೋರ್ಕೊಂಡು ಹೋಗುತ್ತೋ ಹಾಗೆ ನಿಮ್ಮ ಸಂಪಾದನೆ ಮಾಡಿರ್ತಕ್ಕಂಥದ್ದೆಲ್ಲವೂ ಸಹಿತ ಅಲ್ಲಿ ಸೋರಿಕೆ ಹೋಗ್ತಾ ಇರುತ್ತೆ. ಆದರೆ ಇಂತಹ ಸಮಸ್ಯೆ ಇದ್ದಾಗೂ ಸಹಿತ ಒಂದು ಚಿಕ್ಕದಾದಂಥ ಚುಟುಕಾದಂಥ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಆಗ್ನೇಯದಲ್ಲಿ ಸಮಸ್ಯೆ ಬಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆರೋಗ್ಯ ಕೆಡುತ್ತೆ. ಮನೆಯ ವಾಸ್ತುವಿನಲ್ಲಿ ಆರೋಗ್ಯ ಸಂಬಂಧಪಟ್ಟಂಗೆ ಎಲ್ಲರೂ ಚೆನ್ನಾಗಿದ್ದು ಆರೋಗ್ಯಕರವಾಗಿರಬೇಕಾದ್ರೆ, ಅದರಲ್ಲೂ ಪ್ರಧಾನವಾಗಿ ಹೆಣ್ಣು ಮಕ್ಕಳು, ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ತಾಯಂದರು, ಇಡೀ ಮನೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು. ಮನೆಯಲ್ಲಿ ಎಲ್ಲರೂ ಹೇಳ್ಬೋದು ಹೆಣ್ಣು ಮಕ್ಕಳದೇನು ಮಹಾ ಜವಾಬ್ದಾರಿ ಅಂತ. ಹೆಣ್ಣು ಮಕ್ಕಳ ಜವಾಬ್ದಾರಿ ಎಲ್ಲ, ಹೆಣ್ಣು ಮಕ್ಕಳದೇ ಜವಾಬ್ದಾರಿ ಸಾಕಷ್ಟು. ಮನೆಯಲ್ಲಿ ಹೆಣ್ಣು ನಗನಗ್ತಾ ಇದ್ದರೆ, ಮನೆಯಲ್ಲಿ ಹೆಣ್ಣು ಆರೋಗ್ಯಕರವಾಗಿದ್ದರೆ, ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅವರ ಮನಸ್ಥಿತಿ ಸಮಂಜಸವಾಗಿ ಇಟ್ಕೊಂಡಿದ್ದರೆ, ಅಥವಾ ತರ್ತಕ್ಕಂಥ ಹಣವನ್ನು ಅಥವಾ ಕೂಡಿಡ್ತಕ್ಕಂಥ ಮಾರ್ಗವನ್ನು, ಅಥವಾ ನಮ್ಮಲ್ಲಿ ಯಾವುದೇ ಇದ್ರೂ ಸಹಿತ ನ್ಯೂನ್ಯತೆಗಳನ್ನು ಹೊರದೋಡಿಸಿ ಒಂದು ಸುಖ ಸಂತೋಷ ನೆಮ್ಮದಿ ಅಂತಿರಬೇಕಾದ್ರೆ ಅದು ಮನೆ ವಾಸ್ತು ಚೆನ್ನಾಗಿರಬೇಕು. ಹಾಗೆ ಮನೆತನ ಅಂತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಅದನ್ನು ಅರ್ಥ ಮಾಡ್ಕೋಬೇಕು. 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥ ನೀವು ಮನೆಯ ವಾಸ್ತುವನ್ನು, ಯಾವುದೇ ಒಬ್ಬ ವ್ಯಕ್ತಿ ಬೆಳಗ್ಗೆ ಸಂಪಾದನೆಗೆ ಅಂತ ಆಚೆಗೆ ಹೊರಟು ತನ್ನ ವೃತ್ತಿ ಧರ್ಮವನ್ನು ಮಾಡಿ ಸಂಜೆಗೆ ಬರಬೇಕಾದ್ರೆ ಒಂದು 4 ಕಾಸು ಸಂಪಾದನೆ ಮಾಡ್ಕೊಂಡು ಮನೆಗೆ ಬರಬೇಕಾದ್ರೆ, ಜೊತೆಗೆ ಮನೆಗೆ ಆದಷ್ಟು ಬೇಗ ಬಂದು ಸೇರ್ಕೋಬೇಕಾದ್ರೆ ಹಸನ್ಮುಖಿ ಅಂದರೆ ಸದಾಕಾಲ ನಗನಗ್ತಾ ಇರ್ತಕ್ಕಂಥ ಮಡದಿ ಮನೇಲಿ ಹೆಣ್ಣುಮಕ್ಕಳು ನೀವು ಚೆನ್ನಾಗಿರಬೇಕು. ನೀವು ನಗನಗ್ತಾ ಸ್ವಾಗತಿಸೋದ್ರಿಂದ ಮನೆ ಬಾಗಿಲಿಗೆ ಓಡಿ ಬರೋವಂಥದ್ದು. ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ನೀವು 3 ಹೊತ್ತು ರವರವ ಅಂತ ಇದ್ದು 3 ಹೊತ್ತು ಅನಾರೋಗ್ಯದಲ್ಲಿದ್ದು ಏನೋ ಒಂದು ಸಮಸ್ಯೆ ಹೊತ್ಕೊಂಡು ನೀವು ಕೂತ್ಕೊಂಡಾಗ ಮನೆಗೆ ಬರುವಂತಹ ಗಂಡಸು ಸಹಿತ ಆಲೋಚನೆ ಮಾಡ್ತಾರೆ. ಸಮಯವನ್ನು ಅಲ್ಲಿ ಇಲ್ಲಿ ವೃಥಾ ವೇಸ್ಟ್ ಮಾಡಿ ಎಲ್ಲೋ ರಾತ್ರಿ ಮಲಗೋ ಸಮಯಕ್ಕೆ ಮಾತ್ರ ಮನೆಗೆ ಬಂದು ಸೇರಿಕೊಳ್ತಾರೆ. ಬಹುಶಃ ಇದು ಒಂದು ವಾಸ್ತವಿಕವಾಗಿ ಪ್ರತಿಯೊಬ್ಬರ ವಾಸ್ತುಗಳಲ್ಲೂ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೆ, ಸಾಕಷ್ಟಿದೆ. ಎಲ್ಲರ ಮನೆಗಳಲ್ಲೂ ಈ ಸಮಸ್ಯೆ ಇದೆ. ಹೆಣ್ಣುಮಕ್ಕಳು ಎಲ್ಲಿಂದ ಎಲ್ಲೋದ್ರೂ ಸಹಿತ ಈ ಕಂಪ್ಲೇಂಟ್ ಹೇಳ್ತಾರೆ. ನಾವು ಇಷ್ಟು ಕಷ್ಟಪಟ್ಟು ನಾವು ಮನೆತನವನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನೋಡ್ತೀವಿ, ಆದರೆ ನಮ್ಮ ಪತಿದೇವರು ಬೇಗ ಮನೆಗೆ ಬಂದು ಸೇರಲ್ಲ, ಅಥವಾ ಬಂದರೂ ಅವ್ರ ಇಷ್ಟದ ಪ್ರಕಾರ ಎಲ್ಲೋ ಯಾವುದೋ ಸಮಯಕ್ಕೆ ಬರ್ತಾರೆ. ಹೀಗೆ ಹಲವಾರು ವಿಭಿನ್ನವಾದಂಥ ಆಲೋಚನೆಗಳು ಬರ್ತಾ ಇದೆ. ಆದರೆ ಇದೆಲ್ಲ ಯಾತಕ್ಕಾಗಿ ಬರುತ್ತೆ? ಅವರಲ್ಲಿ ಇರಲ್ಲ ಭಾವನೆ. ಅವರಲ್ಲಿ ನನ್ನ ಮನೆ ಚೆನ್ನಾಗಿರಬೇಕು, ನನ್ನ ವಾಸ್ತು ಚೆನ್ನಾಗಿರಬೇಕು, ನನ್ನ ಪತಿದೇವರು ಚೆನ್ನಾಗಿರಬೇಕು, ನನ್ನ ಗಂಡ ಬಂದಾಗ ನಗನಗ್ತಾ ನಾನು ಮಾತಾಡಬೇಕು, ಅಥವಾ ನಾನು ಹೀಗೆ ಇರಬೇಕು, ನನ್ನ ಬದುಕು ಚೆನ್ನಾಗಿರಬೇಕು, ನನ್ನ ಸಂಸಾರವನ್ನು ನಾನು ಉಳಿಸ್ಕೋಬೇಕಾದ್ರೆ ನಾನು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿ ಏನು, ನನ್ನಲ್ಲಾಗುವಂತಹ ಬದಲಾವಣೆಗಳಿದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ನನ್ನ ಮಾರ್ಗದಲ್ಲಿ ಸಾಧ್ಯವಾದಷ್ಟು ಮನುಷ್ಯ ಒಂದಷ್ಟು ದಿನ ಕಳೆದ ತಕ್ಷಣ ಒಂದಷ್ಟು ನಿರ್ಲಕ್ಷ್ಯತನ ಬಂದ್ಬಿಡುತ್ತೆ. ಮೊದಲು ಪ್ರಾರಂಭದಲ್ಲಿ ಮನೆತನ ಚೆನ್ನಾಗಿರಬೇಕು, ಮನೆ ಚೆನ್ನಾಗಿರಬೇಕು, ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ನಮ್ಮನ್ನು ಆಕರ್ಷಿಸಬೇಕು, ಅಥವಾ ನಾವು ಅವ್ರನ್ನ ಆಕರ್ಷಿಸಬೇಕು. ಈ ಒಂದು ಹಠದಲ್ಲಿ ಹೆಣ್ಣುಮಕ್ಕಳು ತಾವೆಲ್ಲರೂ ಇರ್ತೀರಿ. ಇದನ್ನು ಆಲೋಚನೆ ಮಾಡಿ. ಯಾಕೆಂದರೆ ನಾನು ಹೇಳುವಂಥ ಮಾತು ವಾಸ್ತವಿಕವಾಗೂ ಇರಬೇಕು. ಜೊತೆಗೆ ಇವತ್ತು ನಡೀತಿರ್ತಕ್ಕಂತಹ ಪರಿಸ್ಥಿತಿಯೂ ಹಾಗೇ ಇದೆ. ಪ್ರಾರಂಭದಲ್ಲಿ ಒಬ್ಬರನ್ನೊಬ್ಬರು ಅನುಸರಿಸಿ ಮಾತಾಡುವಂಥ ರೀತಿ ನೀತಿ ಇದೆಯಲ್ಲ, ಅಲ್ಲಿ ಏನೇ ಸಮಸ್ಯೆಗಳು ಬಂದರೂ ನಗನಗ್ತಾ ಮೂವ್ ಆಗ್ತೀರಿ, ನಗನಗ್ತಾ ಮಾತಾಡ್ತೀರಿ. ಒಂದಷ್ಟು ದಿನ ಕಳೆದ ಮೇಲೆ ನಿಮ್ಮದೇ ಆದಂತಹ ರಾಜ್ಯ ಗಟ್ಟಿಯಾದ ನಂತರ ಅಲ್ಲಿ ಯಾರನ್ನು ಯಾರೂ ನೋಡೋದಿಲ್ಲ, ಯಾರನ್ನು ಯಾರೂ ಮಾತಾಡೋದಿಲ್ಲ. ಪ್ರತಿ ಮಾತಲ್ಲೂ ವೈರತ್ವ, ಶತ್ರುತ್ವ, ಅಥವಾ ಏನೋ ಒಂದು ಬೇಡವಾದಂತಹ ಒಂದು ಕ್ರೋಧ ಮುಖದಲ್ಲಿ ತೋರಿಸ್ತಾ ಇರ್ತಾರೆ. ಆಗೇನಾಗುತ್ತೆ, ಸಮಾಧಾನನೇ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಒಂದಂತೂ ಸತ್ಯ, ಕಳೆದು ಹೋದಂಥ ಒಂದು ಕ್ಷಣ ಪುನಃ ಬಾ ಅಂದರೆ ಖಂಡಿತ ಬರೋದಿಲ್ಲ. ಇದನ್ನು ಸತ್ಯ ತಿಳ್ಕೊಳ್ಳಿ ಎಲ್ಲರೂ. ಕಳೆದು ಹೋದಂಥ ಒಂದು ಕ್ಷಣ, ಈಗ ನಿನ್ನೆ
ನೆನ್ನೆ ನೀವು ಹೀಗಿರಬೇಕು ಹಾಗಿರಬೇಕು ಅಂತ ನಿಮ್ಮ ಆಸೆ ಆಕಾಂಕ್ಷೆಗಳು 100 ಥರ ಇರುತ್ತೆ. ಅದನ್ನು ನೀವು ಇರಲಿಕ್ಕೆ ಆಗಿಲ್ಲ ಅಂದಾಗ ಅದನ್ನು ಇವತ್ತಿಗೆ ನಾವು ಇಟ್ಕೊಳ್ತೀವಿ ಅಂದರೆ ಅದು ಮೂರ್ಖತನ. ಇವತ್ತು ನಾವು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ನಿನ್ನೆ ಕಾಲ ಏನಿದೆ, ನಿನ್ನೆ ಸಮಯ ಏನಿದೆ ಆಗೋಯ್ತು. ಮನುಷ್ಯನ ಆಯುಷ್ ಪ್ರಮಾಣ, ಮನುಷ್ಯನ ಜೀವನ ಹಾಕುವ ಒಂದೊಂದು ಹೆಜ್ಜೆನೂ ಸಹಿತ ಒಂದು ಸತಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಪುನಃ ಹಿಂದೆ ಹೆಜ್ಜೆ ಬರಹ ಮುಂದಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲವೂ ಸಹಿತ ಕಳೆದು ಹೋಗ್ತಾ ಇರತ್ತೆ. ಆ ಕಳೆದು ಹೋಗೋದ್ರ ಮೊದಲಾಗಿ ಇನ್ನೇನು ಸಮಯ ಕಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಹೇಗಿರಬೇಕು, ನಮ್ಮ ವಾಸ್ತು ಆಗಲಿ, ನಮ್ಮ ಪರಿಸ್ಥಿತಿ ಆಗಲಿ, ನಮ್ಮ ಮನಸ್ಸಾಗಲಿ, ಅಥವಾ ಆ ಪರಿಸರದಲ್ಲಿ ನಮ್ಮ ಸುಖ ಸಂತೋಷ ನೆಮ್ಮದಿಗಾಗಲಿ ಯಾವುದಕ್ಕೂ ಧಕ್ಕೆ ಬಾರದಂಥ ರೀತಿ ನಾವು ಹೇಗಿರಬೇಕು, ಈ ವಿಚಾರವನ್ನೇ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಗುರುಜಿ, ಕಳೆದ ಭಾಗದಲ್ಲಿ ವಾಸ್ತುಗೃಹಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳನ್ನು ಹೇಳ್ತಾ ಇದ್ರಿ. ಖಂಡಿತಮ್ಮ. ವಾಸ್ತುವಲ್ಲಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಅದನ್ನೇ ಮುಂದಿಟ್ಕೊಂಡು ನಾವು ಮತ್ತಷ್ಟು ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀವಿ. ಅಂತಹ ಸಮಸ್ಯೆಗಳಿಗೆ ಮುಂದಾಗಬಾರ್ದು. ಹಾಗಾಗಿ ವಾಸ್ತುಗೃಹಕ್ಕೆ ಸಂಬಂಧಪಟ್ಟಂಗೆ ಆಗ್ನೇಯ ಮತ್ತು ನೈಋತ್ಯ ಭಾಗದಲ್ಲಿರ್ತಕ್ಕಂತಹ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳುವಂತಹ ವಿಧಿವಿಧಾನವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಹೇಳ್ಬೋದೇ ವಿನಃ ನಿಮ್ಮಗಳ ಮನಸ್ಸು ಸಾಧ್ಯವಾದಷ್ಟು ನಿಮ್ಮಗಳ ಮನಸ್ಸನ್ನು, ಹೃದಯ ವಿಶಾಲ್ಯತೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನಾನು ಬರೀ ವಾಸ್ತುವಿಗೆ ಸಂಬಂಧಪಟ್ಟ ಪರಿಹಾರವನ್ನು ನಾವು ಹೇಳ್ಬೋದು. ಆದರೆ ನಿಮ್ಮೊಳಗಿರ್ತಕ್ಕಂಥ ಮನಸ್ಸಿನ ನೋವಿದೆಯಲ್ಲ, ಆ ನೋವನ್ನೇ ನೀವು ಪ್ರಧಾನವಾಗಿ ಇಟ್ಕೊಂಡು ಸುಂದರವಾದಂಥ ಕ್ಷಣಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ನೋವನ್ನು ಮರಿಬೇಕು. ಯಾವುದು ನಮಗೆ ಬೇಡ ಅದನ್ನು ಕೈ ಬಿಡಬೇಕು. ಯಾವುದು ಬೇಕು ಅಥವಾ ಯಾವುದರಿಂದ ನಮಗೆ ಒಳ್ಳೆಯದಾಗುತ್ತೆ ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದಾಗಿರ್ತಕ್ಕಂಥ ತಪ್ಪು ಅಥವಾ ಯಾವುದೋ ಒಂದು ಕ್ಷಣದಲ್ಲಿ ಬರ್ತಕ್ಕಂಥ ಕೆಲವು ನೋವಿನ ಸಂಗತಿಗಳು ಯಾವತ್ತೂ ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ನಾವು ಮುನ್ನಡೀತಾ ಹೋದರೆ ಅದಕ್ಕೆ ಅರ್ಥವೇ ಇಲ್ಲ. ಸಮಸ್ಯೆ, ನೋವು, ಕಷ್ಟ ಎಂಬತಕ್ಕಂಥದ್ದು ಬರೀ ಒಬ್ಬರಿಗಿರುತ್ತೆ. ಆ ಒಬ್ಬರು ಪಡುವಂತಹ ಕಷ್ಟ, ನೋವು, ಸಮಸ್ಯೆಗಳಿಗೆ ಇಡೀ ಪರಿವಾರದಲ್ಲಿರ್ತಕ್ಕಂಥ ಎಲ್ಲರನ್ನೂ ನಾವು ಶಿಕ್ಷೆ ಗುರಿ ಮಾಡಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಬರ್ತಕ್ಕಂತಹ ನೋವುಗಳನ್ನು, ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ನನಗಷ್ಟೇ ಆಗುವಂಥದ್ದು, ನನ್ನ ಮುಖ ಮಾಡಿರ್ತಕ್ಕಂಥದ್ದು ಅಥವಾ ನನಗಷ್ಟೇ ನೋವು ಬಂದಾಗ, ನನ್ನ ಕಣ್ಣುಗಳು ಮಾತ್ರ ಒದ್ದೆ ಆದಾಗ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಎಲ್ಲವೂ ಸಹಿತ ಅವ್ರವ್ರದ್ದೇ ಆದಂಥ ಜವಾಬ್ದಾರಿಯಲ್ಲಿರ್ತಾರೆ, ಅವ್ರವ್ರದ್ದೇ ಆದಂತಹ ಒಂದು ಬ್ಯುಸಿ ವರ್ಕಲ್ಲಿರ್ತಾರೆ, ಅವರಲ್ಲಿ ಹಸನ್ಮುಖಿದನ ನಗುಮುಖ ಇರುತ್ತೆ. ಆದರೆ ಸಂಪೂರ್ಣವಾಗಿ ಲಾಸ್ ಆಗೋದು ಯಾರು, ಕಷ್ಟ ಅನುಭವಿಸೋದು ಯಾರು? ಅಥವಾ ಆ ಪರಿಸರದಲ್ಲಿ ನೀವೊಬ್ಬರು ಕಣ್ಣೀರು ಹಾಕಿದ್ರೆ ನಿಮ್ಮ ಇಡೀ ಪರಿಸರ ಎಲ್ಲರೂ ಸಹಿತ ನೋಡಿ ನಿಮ್ಮನ್ನು ತೃಪ್ತಿ ಅಂದರೆ ಅವ್ರು ಕಣ್ಣೀರು ಹಾಕೋಂಗಿಲ್ಲ ಅಥವಾ ನಗೋಂಗಿಲ್ಲ, ಅಥವಾ ನಿಮ್ಮ ನಗುಮುಖ ಸಹಿತ ಅಲ್ಲಿ ಹಾಳಾಗುತ್ತೆ. ನಿಮ್ಮದು ಸಹಿತ ಪ್ರತಿದಿನ ಕಳೆದಷ್ಟು ಸಮಸ್ಯೆ ಆಗ್ತಾನೆ ಇರುತ್ತೆ ಮತ್ತು ಪ್ರತಿದಿನ ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳು ಹೊತ್ತಾನೆ ಇರ್ತೀರಿ. ಸಾಧ್ಯವಾದಷ್ಟು ನೆಗೆಟಿವ್ಸ್ನ ನಮ್ಮೊಳಗೆ ಆಲೋಚನೆ ಮಾಡ್ತಕ್ಕಂಥ ರೀತಿಯನ್ನು ಭಗವಂತ ಯಾವ್ಯಾವ ಕಾಲಕ್ಕೆ ಏನೇನು ನಡೆಸಬೇಕು, ಏನೇನು ಮಾಡಬೇಕು, ಬುದ್ಧಿ ಚೈತನ್ಯವನ್ನು, ಜ್ಞಾನವನ್ನು ನಮಗೆ ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ಅರಿತು ಕಾಲಕ್ಕೂ ಸಹಿತ ನಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಬದಲಾಯಿಸ್ಕೊಂಡು ಹೋಗಬೇಕು. ಒಂದು ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಮತ್ತೊಬ್ಬರು ಹೇಳಿದಂಗೆ ನಾವು ಕೇಳಬೇಕು. ನಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೂ ನಾವು ಅರ್ಥಕೋಬೇಕಾದಿಷ್ಟೇ. ಇಲ್ಲಿವರೆಗೂ ಈ ಕ್ಷಣ ನನಗೆ ನೋವಿದೆ, ನನಗಿರ್ತಕ್ಕಂಥ ಸಮಸ್ಯೆ ಇದೆ, ಈ ಸಮಸ್ಯೆ ನೋವು ನಾನು ಯಾರ ಬಳಿ ಹೇಳ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಹಾಗಂದಮೇಲೆ ಮುಂದಿನ ಕ್ಷಣ ನಮ್ಮಲ್ಲಿ ಬದಲಾವಣೆ ತಂದುಕೊಳ್ಬೇಕು. ನಾವು ಮುಂದೆ ಮರುಕ್ಷಣವೇ ನಾವು ಬದಲಾವಣೆ ತಂದುಕೊಂಡು ಆ ಬದಲಾವಣೆಯಲ್ಲಿ ಹೊಸ ಜೀವನ, ಹೊಸ ಬದುಕನ್ನು ನಾವು ಕಟ್ಕೊಳ್ಳೋಕೆ ನೋಡಬೇಕು. ಆಗ ಈ ನೋವಿನ ಸಂಗತಿಗಳು ದೂರ ಆಗುತ್ತೆ. ಈ ನೋವನ್ನು ನಾವು ಮರೀದಿರ ಇದ್ದರೆ, ಈ ನೋವು ನಮ್ಮ ಜೊತೆಲೇ ಇಟ್ಕೊಂಡು ನಾವು ಹೊರಟ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಆಗೇನಾಗತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಹೇಳುತ್ತೆ, ನಾನು ಇಷ್ಟು ಚೆನ್ನಾಗಿದ್ದು, ಇಷ್ಟು ಕ್ರಮಬದ್ಧವಾಗಿದ್ದು, ಇಷ್ಟು ನನ್ನ ರೀತಿ ನೀತಿಗಳು, ನಾನು ಇರ್ತಕ್ಕಂಥ ಹೆಜ್ಜೆ ಅಥವಾ ನಾನು ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಲೋಪ ಬಾರದಂತಿದ್ದೇನೆ, ಆದರೂ ನಾನು ಕಣ್ಣೀರು ಹಾಕ್ತಾ ಇದ್ದೇನೆ. ನನ್ನ ಮುಂದಿರ್ತಕ್ಕಂಥವ್ರು ಅಥವಾ ನನ್ನ ಬಂದೆ ಓಡಾಡ್ತಕ್ಕಂಥವ್ರು ಅಥವಾ ನೆನ್ನೆ ಮೊನ್ನೆ ನನ್ನ ಮುಂದೆ ಕಾಣಿಸ್ಕೊಂಡಿರ್ತಕ್ಕಂಥವ್ರು ಅವರು ಭಾಳ ಸುಖ ಸಂತೋಷ, ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ, ಬೇಕಾದ್ದು ಬೇಡವಾದ್ದು ಸುಖ ಸಂತೋಷವಾಗಿದ್ದಾರೆ. ಅವರ ಬದುಕಿಗೂ ನನ್ನ ಬದುಕಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ನಾನು ನ್ಯಾಯವಾಗಿದ್ದಿದ್ದೇ ತಪ್ಪ, ಅಥವಾ ನಾನು ಯೋಚನೆ ಮಾಡ್ತಿರೋದೇ ತಪ್ಪ, ಅಥವಾ ನನ್ನ ಬದುಕಲ್ಲಿ ನಾನು ಹಾಕ್ತಿರೋ ಹೆಜ್ಜೆ ಪ್ರತಿಯೊಂದು ತಪ್ಪಾಗೇ ನಡೀತಿದ್ದೇನೆ. ಬರೀ ಈ ಆಲೋಚನೆಗಳನ್ನು, ಕೆಲಸಕ್ಕೆ ಬಾರದ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ ಸಮಯ ಹೋಗ್ತಾ ಇರುತ್ತೆ. ನಿಮ್ಮ ಆಲೋಚನೆ ಮಾಡೋಷ್ಟು ಸಮಯ ಅಥವಾ ನಿಮಗಿರ್ತಕ್ಕಂತಹ ಈ ಕೆಟ್ಟ ಕಾಲ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಈ ನೋವಿನ ಸಂಗತಿಗಳಿರ್ತಕ್ಕಂಥ ತಲೆಯ ಈ ಸಮಯ ಓಡುವಂತಹ ಮುಳ್ಳು, ಈ ಕಾಲಚಕ್ರ ಪ್ರತಿ ಗಂಟೆ ನಿಮಿಷಗಳಂತಕ್ಕಂಥದ್ದು ಸ್ಪೀಡಾಗಿ ಓಡ್ತಾ ಇದೆಯಲ್ಲ, ಇದನ್ನು ನಿಲ್ಲಿಸಿ ನಾವು ಆಲೋಚನೆ ಮಾಡಲಿಕ್ಕಾಗತ್ತಾ? ಇದನ್ನು ತಾಯಂದರು ಯೋಚನೆ ಮಾಡಿ. ಈ ಸಮಯವನ್ನು, ಗಡಿಯಾರದ ಮುಳ್ಳನ್ನು ನಿಲ್ಲಿಸ್ಬಿಟ್ಟು ನಮ್ಮ ಆಲೋಚನೆಗಳನ್ನು, ನಮ್ಮ ಕಷ್ಟಗಳನ್ನು ನಾವು ಚಿಂತನೆ ಮಾಡ್ತಾ ಹೊರಟ್ರೆ ಆಗ ಆ ಚಿಂತನೆ ಎಲ್ಲ ಆಗಿ ನಾವು ಸರಿಯಾಗಿದ್ದೀವಿ, ನಾವು ಸರಿ ಹೋಗ್ತಾ ಇದ್ದೀವಿ, ಅಥವಾ ನಾವೇನೋ ಒಂದು ಬದಲಾವಣೆ ತಂದುಕೊಳ್ತೀವಿ ಅಂದಾಗ ಪುನಃ ಮುಳ್ಳನ್ನು ಪ್ರಾರಂಭಿಸಿದ್ರೆ 8 ಗಂಟೆ ಆಗಿರ್ತಕ್ಕಂಥದ್ದನ್ನು 8 ಗಂಟೆಗೆ ಹಾಗೇ ನಿಲ್ಲಿಸ್ಬಿಟ್ಟು ಇಷ್ಟು ಆಲೋಚನೆ ಮಾಡಿ, ಇಷ್ಟು ಚಿಂತನೆಗಳು ಮಾಡಿ, ಅಥವಾ ಸಾಧ್ಯವಾರಿ ಈ ಒಂದು ದಿವಸ ಪೂರ್ತಿ ನಾವು ಚಿಂತನೆ ಮಾಡಿ ಕಣ್ಣೀರು ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಪುನಃ 8 ಗಂಟೆಯಿಂದ ಪ್ರಾರಂಭ ಮಾಡಿದ್ರೆ ಅದು ನಾಳೆ ಅನ್ನಿಸ್ಕೊಳ್ತೇವೆ ವಿನಃ ಇವತ್ತು ಅನ್ನಿಸ್ಕೊಳ್ಳಲ್ಲ.
ಅಥವಾ ನಾವೊಬ್ಬರು ಗಡಿಯಾರದ ಮುಳ್ಳನ್ನು ನಾವೊಬ್ಬರು ನಿಲ್ಲಿಸಿದ್ರೆ ನಮ್ಮ ಮೂರ್ಖತನ ಆಗುತ್ತೆ ವಿನಃ ಅದು ಬುದ್ಧಿವಂತಿಕೆ ಆಗುವುದಿಲ್ಲ. ಹೋಗುವ ಸಮಯ, ಕಳೆದು ಹೋಗುವ ಸಮಯ ಯಾರೂ ತಡೀಲಿಕ್ಕಾಗೋದಿಲ್ಲ. ಒಮ್ಮೆ ಎಲ್ಲರೂ ಸಹಿತ ಪ್ರಶ್ನೆ ಮಾಡಿ ತಿಳ್ಕೊಳ್ಳಿ. ಒಂದು ನಿಮ್ಮ ಆತ್ಮಕ್ಕೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ. ನಮ್ಮ ಜೀವನದಲ್ಲಿ ಸುಖ ಎಷ್ಟು ಸುಖವಾಗಿದ್ದೀವಿ, ಎಷ್ಟು ದಿವಸ ಸುಖದ ಕ್ಷಣಗಳನ್ನು ಕಳೆದಿದ್ದೀವಿ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀವಿ, ಎಷ್ಟು ಬೇಡವಾದ್ದಕ್ಕೆ ಚಿಂತನೆ ಮಾಡಿದ್ದೀವಿ, ಸರಿತಿದ್ದುಕೊಳ್ಬೇಕಾಗಿರ್ತಕ್ಕಂಥದ್ದನ್ನು ಎಷ್ಟು ಮರೆತಿದ್ದೀವಿ, ಅಥವಾ ನಮ್ಮ ಬದುಕಲ್ಲಿ ಇದನ್ನು ಹೀಗೆ ನಾವು ಜೊತೆಲಿ ಕರ್ಕೊಂಡು ಹೋಗಬೇಕಾ? ಇದು ಯಾವುದು ಕೆಲಸಕ್ಕೆ ಬಾರದನ್ನು ನಾವು ಇಲ್ಲೇ ಬಿಟ್ಟು ನಮ್ಮ ಹೊಸ ಜೀವನ, ಹೊಸ ಬದುಕನ್ನು ಕಾಣಬೇಕಾ? ಇದೆರಡರ ಬಗ್ಗೆ ಚಿಂತನೆ ಮಾಡ್ತಾ ಇರಿ. ಯಾವುದು ಸರಿ, ಯಾವುದು ತಪ್ಪು ಎಂಬತಕ್ಕಂಥದ್ದರ ಆಲೋಚನೆ ಮಾಡಿ. ಇಲ್ಲಿವರೆಗೂ ನೀವು ಕಳೆದಿರುವಂತಹ ಅಷ್ಟೂ ಸಮಯವನ್ನು, ಅಂತಹ ಪ್ರಾರಬ್ಧ ಕರ್ಮವನ್ನು ಒಂದು ತಕಡಿಗಿಡೋಣ. ನೀವು ಚೆನ್ನಾಗಿ ನೆಮ್ಮದಿಯಾಗಿ ಸುಖ ಸಂತೋಷ ನೆಮ್ಮದಿಯಾಗಿದ್ದು ಬರ್ತಕ್ಕಂಥದ್ದು ಏನೇ ಬರಲಿ, ನಾನು ಇರೋವಂಥ ಒಂದು ಕ್ಷಣ ಆದರೂ ನಾನು ನೆಮ್ಮದಿಯಾಗಿದ್ದೀನಲ್ಲಪ್ಪ, ನನ್ನ ಗಂಡ ಹೆಂಡತಿ ಮಕ್ಕಳು ಅಥವಾ ನನ್ನ ಪರಿಸರ ಅಥವಾ ನನ್ನ ಈ ಒಂದು ಸುಂದರವಾದಂತಹ ಪ್ರಾಪಂಚಿಕ ಜೀವನ ಇಷ್ಟು ಆನಂದವಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ ಅಂತಕ್ಕಂಥ ಕ್ಷಣನೂ ತೂಕ ಮಾಡಿ ಎರಡೂ ಒಂದೊಂದು ತಕಡಿಗೆ ಇಟ್ಬಿಟ್ಟು ಆಲೋಚನೆ ಮಾಡಿದ್ರೆ ನಿಮ್ಮ ಬಲಭಾಗದ ಅಂದರೆ ಕಳೆದಿರ್ತಕ್ಕಂಥ ಸುಖ ಸಂತೋಷ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮೇಲ್ ಬರುತ್ತೆ. ಕಷ್ಟ ಸುಖದ ಭಾರ ತಳಗಡೆ ಕೂತ್ಕೊಳ್ಳುತ್ತೆ. ಈ ಕಷ್ಟ ಸುಖ ಎಂಬತಕ್ಕಂಥದ್ದನ್ನು ಇದು ಭಾರವಾಗಿದೆ. ಈ ಎಡಗೈಲಿರ್ತಕ್ಕಂತಹ ಭಾರ ಅಂದರೆ ಕಷ್ಟ ಸುಖ ಅನುಭವಿಸಿರ್ತಕ್ಕಂಥದ್ದು, ಕೆಲಸಕ್ಕೆ ಬಾರದ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥದ್ದು, ಯಾವುದು ನಮಗೆ ಬೇಡವೋ ಅದರ ಬಗ್ಗೆನೇ ಆಲೋಚನೆ ಮಾಡುವಂಥದ್ದು. ಹೋದ ಸಮಯ ಬರೋದಿಲ್ಲ ಅಂತ ಸಾಕಷ್ಟು ಬಾರಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಆದರೂ ಅದನ್ನೇ ನಾವು ಕ್ಯಾರಿ ಮಾಡ್ತೀವಿ, ಅದನ್ನೇ ತೊಗೊಂಡು ಹೋಗ್ತೀವಿ, ಆ ಮೂರ್ಖತನವನ್ನೇ ನೋಡ್ತೀವಿ. ಮೂಗಿನ ತುದಿಯಲ್ಲಿರ್ತಕ್ಕಂತಹ ಕೋಪ, ಒಂದು ಕ್ಷಣ ತೆಗೆದುಕೊಳ್ಳುವಂತಹ ತೀರ್ಮಾನ, ಅಥವಾ ನಮ್ಮ ದಡ್ಡತನವಾಗಿ ನಾವು ಆಲೋಚನೆ ಮಾಡುವಂಥ ರೀತಿ, ಇದು ಯಾವುದೂ ಸಮಂಜಸ ಅಲ್ಲ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇದರ ಮಧ್ಯದಲ್ಲಿ ಒಂದಷ್ಟು ಕಾಫಿ ಅಥವಾ ಬೇಕಾಗಿರುವಂಥ ಆರೋಗ್ಯಕರವಾದಂಥ ಪದಾರ್ಥ, ಒಂದಷ್ಟು ಹಸನ್ಮುಖಿತನ, ಒಂದಷ್ಟು ನಗುಮುಖ. ಹಿರಿಯರು ಹೇಳ್ತಾರೆ, ಒಬ್ಬರು ವೈದ್ಯರು ಹೇಳ್ತಾರೆ, ಎಷ್ಟು ಹಸನ್ಮುಖಿತನ, ಎಷ್ಟು ನಗನಗ್ತಾ ಇರ್ತೀರಿ, ನೀವು ನೋಡುವಂತಹ ಕಾರ್ಯಕ್ರಮಗಳು ಆರೋಗ್ಯಕರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಟಿ ವಿ ಆನ್ ಮಾಡಿದ್ರೆ ಟಿ ವಿಯೊಳಗೆ ಬರ್ತಕ್ಕಂತಹ ಎಲ್ಲ ವಿಚಾರಗಳಲ್ಲಿ ಎಷ್ಟು ಹಸನ್ಮುಖಿತನ, ಎಷ್ಟು ನಗುಮುಖ. ನಿಮ್ಮನ್ನು ನಗಿಸ್ಬೇಕು, ನೀವು ನಗಬೇಕು. ನೀವು ನಗನಗ್ತಾ ಇದ್ದಾಗಷ್ಟೇ ನಿಮ್ಮ ಮುಖದಲ್ಲಿ ಕಾಂತಿ ಬರ್ತಕ್ಕಂಥದ್ದು. ನೀವು ನಗನಗ್ತಾ ಇದ್ದಾಗೆ ನಿಮ್ಮ ಕಣ್ಗಳಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಬರ್ತಕ್ಕಂಥದ್ದು. ನೀವು ನಗನಗ್ತಾ ಇದ್ದಾಗೆ ನಿಮ್ಮಲ್ಲಿ ರಕ್ತ ಚಲನೆ ಸಮಂಜಸವಾಗಿ ಆಗುವಂಥದ್ದು. ನೀವು ಸದಾಕಾಲ ಹ್ಯಾಪಿಯಾಗಿ ನಗನಗ್ತಾ ಇದ್ದಾಗ ಮಾತ್ರನೇ ನಿಮ್ಮ ಮನೆ, ನಿಮ್ಮ ವಾಸ್ತು ಎಲ್ಲವೂ ಸರಿ ಬರ್ತಕ್ಕಂಥದ್ದು. ಇನ್ನು ವಾಸ್ತುವಿಗೆ ಪ್ರತ್ಯೇಕವಾದಂತಹ ಮಂತ್ರತಂತ್ರ ಯಂತ್ರವಿಲ್ಲ. ವಾಸ್ತು ಎಂಬತಕ್ಕಂಥದ್ದು ಒಂದು ಪ್ರಧಾನ, ಆ ಪ್ರಧಾನದಲ್ಲಿ ಪ್ರಧಾನ ಪಾತ್ರ ವಹಿಸೋದೇ ಒಂದು ಹೆಣ್ಣು. ಆ ಹೆಣ್ಣಲ್ಲಿರ್ತಕ್ಕಂತಹ ಲೋಪದೋಷಗಳು ಏನಾದರೂ ವ್ಯತ್ಯಾಸಗಳು ಹೀಗಿದ್ದರೆ ಖಂಡಿತ ಆ ವಾಸ್ತುಗೆ ಎಂತಹ ದೊಡ್ಡ ಯಂತ್ರವನ್ನು ಹಾಕಿ ವಾಸ್ತು ಬಿಲ್ಡಿಂಗನ್ನೇ ಒಂದು ದಿಕ್ಕು ಬದಲಾಯಿಸಿ ಕೂಡಿಸಿದ್ರು ಸಹಿತ ಈ ಸಮಸ್ಯೆಗಳಿಗೆ ಪಾರಾಗುವುದೇ ಇಲ್ಲ. ಮೊದಲು ವಾಸ್ತುವಿನ ತಂತ್ರ ರಹಸ್ಯ ಏನಪ್ಪ ಅಂದರೆ ಒಂದು ಹೆಣ್ಣಲ್ಲಿರ್ತಕ್ಕಂಥ ಗುಣಗಳು, ಅವಳಲ್ಲಿ ಬದಲಾವಣೆ ತಂದುಕೊಳ್ದಿರ, ಆಕೆ ಇರಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ದಿರ ಇದ್ದರೆ ಖಂಡಿತವಾಗ್ಲೂ ಹೇಳ್ತೇನೆ, ನೀವು ಎಂಥ ಯಂತ್ರ ಚಕ್ರಗಳನ್ನು ಪೂಜೆ ಮಾಡಿದ್ರು, ಎಂಥ ಮಹಾನ್ ಜ್ಯೋತಿಷ್ಯ ಪಂಡಿತರನ್ನು ಮನೆ ಕರೆಸಿದ್ರು, ಇದು ಯಾವುದೂ ಸಾಲ್ವ್ ಆಗೋದಿಲ್ಲ. ಅಂದರೆ ಮನಸ್ಸಿನ ಸ್ಥಿತಿ ಇದೆರಡರ ಮೇಲೆ ಆಧಾರವಾಗಿ ನಿಂತಿದೆ. ವಿಚಾರಗಳು ಸಾಕಷ್ಟಿದೆ, ಸಮಯ ಹೋಗೋದು ಬೇಡ, ರಾಶಿಫಲ ತೆಗೆದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರ ದರ್ಪಣಾಂಜನವನ್ನು ದರ್ಶನ ಮಾಡೋಣ. ಅಂಬಾ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಶ್ರೀ ವಿಕಾರಿನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 26/4/2019 ಶುಕ್ರವಾರ ಸಪ್ತಮಿ ಉತ್ತರಾಷಾಢ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖವನ್ನು, ದುಮ್ಮಾನವನ್ನು, ಜೊತೆಗೆ ಯಾವುದು ಬೇಡ ಇಷ್ಟೊತ್ತು ನಾನು ಹೇಳಿರ್ತಕ್ಕಂಥದ್ದನ್ನು ಅಕ್ಕ ತಂಗಿಯರು, ತಾಯಂದಿರು ತಾವೆಲ್ಲರೂ ಆಲಿಸಿದ್ದೀರಿ. ಸಾಧ್ಯವಾದಷ್ಟು ಮಟ್ಟಿಗೆ ನಮಗೆ ಯಾವುದು ಬೇಕು, ಯಾವುದು ಒಳ್ಳೆಯದಿರುತ್ತೆ, ಅಥವಾ ನಮ್ಮೊಳಗೆ ಏನು ಲೋಪ ಇರುತ್ತೆ, ನಾವು ಹೇಳಿರ್ತಕ್ಕಂಥದ್ರಲ್ಲಿ ನಿಮ್ಮೊಳಗೆ ಏನು ಅಂಶಗಳಿದೆ ಅದನ್ನು ಸಾಧ್ಯವಾದಷ್ಟು ಕೆಟ್ಟದ್ದಂತಕ್ಕಂಥದ್ದನ್ನು ಈಗಲೇ ಈ ಕ್ಷಣವೇ ಬಿಡಿ. ಎಲ್ಲರೂ ಹ್ಯಾಪಿಯಾಗಿರಿ, ಆರೋಗ್ಯಕರವಾದ ಬೆಳವಣಿಗೆ ನೋಡಿ. ಮುಂದಿನ ಭಾಗದಲ್ಲಿ ವಿಶೇಷವಾದಂಥ ಇನ್ನಷ್ಟು ರಹಸ್ಯಗಳಿದೆ. ಅದಕ್ಕಿಂತ ಮುಂಚಿತವಾಗಿ ರಾಶಿಫಲವನ್ನು ತಿಳ್ಕೊಂಡು ದರ್ಪಣಾಂಜನ ರಾಶಿಫಲದ ಕಡೆ ಗಮನ ಕೊಡೋಣ. ಒಳ್ಳೆಯದಾಗಲಿ.
ಗುರುಜಿ, ಈಗ ದರ್ಪಣಾಂಜನ ದರ್ಶನ ರಾಶಿಫಲ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ಹರಿಂ ಕರಾಸನಗರ್ಭಿತಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೂತಾಂ ಚರಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರಸಂಚಾರಿಣೀಂ ಶ್ರಿಯಂ ಶ್ರೀಂ ಲಲಿತಾಂ ಫಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ತಾಯಿಯೇ ಮೊದಲು. ಹಾಗಾಗಿ ಪ್ರತಿ ಕಾಲಕ್ಕೂ ಸಹಿತ ಮನೆಯಲ್ಲಾಗಲಿ ಮನಸ್ಸಲ್ಲಾಗಲಿ ಅಥವಾ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲಾಗಲಿ ಯಾರೊಬ್ಬರಾದರೂ ಸಹಿತ ಒಂದು ಹೆಣ್ಣಿನ ಆರಾಧನೆ ಮಾಡ್ತಕ್ಕಂಥದ್ದು, ತಾಯಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿಯ ಪ್ರಾರ್ಥನೆಯೊಂದಿಗೆ ಜೀವನದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳನ್ನು ಮತ್ತಷ್ಟು ಸುಂದರವಾಗಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೆಣ್ಣಿಗೆ ಪ್ರಧಾನವಾದಂಥ ಪಾತ್ರವಿದೆ. ಪ್ರಕೃತಿ ಅಂದರೆ ಹಾಗೆ ಹರಿಯುವ ನದಿಯೇ ಬಹಳ ವಿಶೇಷ. ಹಾಗೆ ಪರಿಸರದಲ್ಲಿರ್ತಕ್ಕಂಥ ಸ್ವಚ್ಛಂದವಾದಂಥ ಒಳ್ಳೆಯ ಹೂವಿನ ತೋಟ ನೋಡಿದಾಗ ಅಲ್ಲಿರ್ತಕ್ಕಂಥ ಹೂಗಳನ್ನು ನೋಡಿ ಆನಂದ ಪಡ್ತೀವಿ. ಆ ಹೂಗಳು ಭಗವಂತನ ಪಾದ ಸೇರಿದಾಗ ಮತ್ತಷ್ಟು ಆನಂದಿಸ್ತೀವಿ. ಹಾಗೆ ಒಂದೊಂದು ಕ್ಷಣವೂ ಸಹಿತ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಶುಭ ಶುಕ್ರವಾರ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆ ಮನಸ್ಸು ಎಲ್ಲವೂ ಸಹಿತ ಹಸನ್ಮುಖಿತನವೇ. ಹಾಗೆ ವಾಸ್ತುಗೃಹಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರವನ್ನು ಹೇಳ್ತಿದ್ದೆ ನಾನು. ಆ ವಿಚಾರವನ್ನು ನಂತರ ತಿಳಿಸ್ತೇನೆ. ಆದರೆ ಅದಕ್ಕೂ ಮುನ್ನ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಒಂದಷ್ಟು ಗಮನಿಸೋಣ. ರಾಶಿಫಲ ಜೊತೆಗೆ ರಾಶಿಫಲದಲ್ಲಿ ಬರ್ತಕ್ಕಂಥ ಲಾಭ ನಷ್ಟಗಳು, ಜೊತೆಗೆ ಯಾವ್ಯಾವ ಗ್ರಹಗಳ ದೃಷ್ಟಿಯಿಂದ ಯಾವ ರಾಶಿಗಳಲ್ಲಿ ಏನೆಲ್ಲ ಫಲ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಮನಸ್ಸು ಬಹಳ ಚಂಚಲತೆ ಇದೆ. ಮನಸ್ಸಲ್ಲಿ ಒಂದಿಷ್ಟು ದುಃಖದ ಸನ್ನಿವೇಶ ಇದೆ, ಒಂದಿಷ್ಟು ಆತಂಕ ಇದೆ, ಭಯದ ಸನ್ನಿವೇಶ ನಿಮ್ಮನ್ನು ಬಾಧಿಸ್ತಾ ಇದೆ. ಏನು ಅಂದುಕೊಂಡ್ರೂ ಸಹಿತ ಇದಾಗುತ್ತೋ ಇಲ್ವೋ, ಇದನ್ನಂತೆ ನಡೆಯೋಕ್ಕಾಗುತ್ತೋ ಇಲ್ವೋ, ಅಥವಾ ನಮ್ಮ ಕೆಲಸಗಳಲ್ಲಿ ಆಗ್ತಿರತಕ್ಕಂತಹ ಬದಲಾವಣೆಯನ್ನು ಹೇಗೆ ಸರಿಪಡಿಸ್ಕೋಬೇಕಪ್ಪ ಅಂತಕ್ಕಂಥದ್ದರ ಚಿಂತನೆ ಇದೆ. ಆದರೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಇದ್ದರೂ ಒಂದಷ್ಟು ಚಂಚಲತೆಗೆ ಒಳಗಾಗ್ತಾ ಇದ್ದೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು 21 ಗರಿಕೆ 9 ಬಿಳಿ ಎಕ್ಕದ ಹೂಗಳನ್ನು ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಹಾಗೆ ಕಬ್ಬಿನ ಹಾಲು ಅಥವಾ ಕಬ್ಬನ್ನು ಗಣಪತಿ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಬಹಳ ಚಿಂತಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾಗಿ ಅದು ಮತ್ತೊಂದು ಸಮಸ್ಯೆ ತಿರುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಬಂದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು, ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ತೀರಿ. ಇವತ್ತು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಳ್ತೀರಿ. ಆದರೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಮಾತ್ರ. ಆದರೆ ಆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗುವುದಿಲ್ಲ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಯಾವುದೇ ಆದರೂ ಆ ಕ್ಷಣಕ್ಕೆ ಬರ್ತಕ್ಕಂಥ ಸಮಸ್ಯೆ, ಆ ಕ್ಷಣದಲ್ಲಿ ಬರ್ತಕ್ಕಂಥ ನೋವು ಅದು ಪರ್ಮನೆಂಟಾಗಿ ಇರತಕ್ಕಂಥದ್ದಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ಆದರೂ ಈ ಕ್ಷಣಕ್ಕೆ ನಮಗೆ ಬಹಳಷ್ಟು ಸಂಕಷ್ಟ ಇದೆ, ಕೆಲವೊಂದಷ್ಟು ವಿಚಾರಗಳನ್ನು ಬಹಳ ಆಳವಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀವಿ ನಾವು. ಬಿಟ್ಬಿಡಬೇಕು. ಪ್ರತಿಯೊಂದು ವಿಚಾರವನ್ನು ಅಲ್ಲಿ ಆಲೋಚನೆ ಮಾಡಿ ಅಲ್ಲೇ ಬಿಟ್ಟಾಗ ಮಾತ್ರ ಮನುಷ್ಯನಾಗ್ತಕ್ಕಂಥದ್ದು. ಯೋಚನೆಗಳೆಂಬತಕ್ಕಂಥದ್ದು, ಚಿಂತೆಗಳಂತಕ್ಕಂಥದ್ದು, ಒಂದೊಂದು ವಿಚಾರನೂ ಸಹಿತ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ತಾ ಹೊರಟ್ರೆ, ತಲೆಯಲ್ಲಿ ಬರೀ ವಿಚಾರಗಳೇ ತುಂಬಿಕೊಂಡಿದ್ರೆ ಹೊಸದರ ಬಗ್ಗೆ ಚಿಂತನೆ ಎಲ್ಲಾಗುತ್ತೆ, ಅಥವಾ ನಿಮ್ಮ ಮುಖದಲ್ಲಿ ಆಗುವಂಥ ಬದಲಾವಣೆ ಹೇಗಾಗುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಆದಷ್ಟು ಚಿಂತನೆ ಮಾಡ್ತಕ್ಕಂಥದ್ದನ್ನು ಬಿಡಿ. ಹೊಸದ್ರ ಬಗ್ಗೆ ಚಿಂತನೆ ಮಾಡಿ, ಹೊಸದ್ರ ಬಗ್ಗೆ ಆಲೋಚನೆ ಮಾಡಿ. ಜೊತೆಗೆ ಏನು ಬರುತ್ತೋ ಆ ಬಂದದ್ದು ಆ ಕ್ಷಣಕ್ಕೆ, ಒಳ್ಳೇದಿರಲಿ ಕೆಟ್ಟದಿರಲಿ ಅದನ್ನು ಅಲ್ಲೇ ಬಿಡಬೇಕು ನಾವು. ಬಿಟ್ಟು ಮರುಕ್ಷಣ ಮುಂದಾಗುವಂತಹದ್ದು, ಮುಂದಾಗಬೇಕಾಗಿರ್ತಕ್ಕಂಥದ್ದು, ಮುಂದಾಗುವಂದು ಸಾಕಷ್ಟು ಇದೆ. ಆದರೆ ಹಿಂದಿನದೇ ನಾವು ತಲೆಯಲ್ಲಿ ಸಾಕಷ್ಟು ಇಟ್ಕೊಂಡ್ರೆ ಅದಕ್ಕೆ ಮುಂದಾಗಬೇಕಾದ್ದು, ಮುಂದೆ ಬರುವಂತಹ ಅದೃಷ್ಟಗಳನ್ನು ನಾವು ತಲೆಯಲ್ಲಿ ತುಂಬಿಸ್ಕೊಳ್ಳಿಕ್ಕೂ ಸ್ಥಳ ಇರೋದಿಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಧೈರ್ಯದಿಂದ ಈ ಕ್ಷಣ ಹೊಸದರ ಬಗ್ಗೆ ಚಿಂತನೆ ಮಾಡ್ತಾ, ಸಾಧ್ಯವಾದರೆ 1 ಲೋಟ ಗೋಕ್ಷೀರ ಹಾಲನ್ನು ರಾಹುಕಾಲಕ್ಕೆ ಒಳಗಡೆ, ಅಂದರೆ ಈಗ ಶುಕ್ರವಾರ ರಾಹುಕಾಲ 10 ಗಂಟೆಗೆ ಶುರುವಾಗುತ್ತೆ, 10-10:30. ಅದಕ್ಕೆ ಮುಂಚಿತವಾಗಿ 1 ಲೋಟ ಹಾಲನ್ನ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಅದೇ ಹಾಲನ್ನ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ನಿಮ್ಮ ಕೈಯಿಂದ ಕೊಡಿ.
ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ, ಹೊಸತನವನ್ನು ಆಲೋಚನೆ ಮಾಡ್ತೀರಿ, ಹೊಸದರ ಬಗ್ಗೆ ಚಿಂತನೆ ಮಾಡ್ತೀರಿ. ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಬದಲಾವಣೆಗಳು ತರಲಿಕ್ಕೆ ಯೋಚನೆ ಮಾಡ್ತಿರ್ತೀರಿ. ಏನೇ ಕೆಲಸ ಮಾಡಿದ್ರೂ ಯಾವ ಕೆಲಸದಲ್ಲಾದರೂ ಸಹಿತ ಒಂದಿಷ್ಟು ಲಾಭ ಕಾಣಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದರೆ ಬದಲಾವಣೆ ಕಾಲ ಹತ್ತಿರ ಬಂದರೂ ಇನ್ನೂ ಬದಲಾವಣೆ ಕಾಣದಂಥ ರೀತಿಯಲ್ಲಿ ಇದೆಯಲ್ಲ ಅಂತಕ್ಕಂಥದ್ರ ಚಿಂತನೆ ನಿಮ್ಮದು. ಆದರೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಗೋಸ್ಕರ ತಾವು ಶ್ರಮಿಸುವಂತಹ ಶ್ರಮ ಖಂಡಿತವಾಗಲೂ ಫಲ ಸಿಗುವಂಥದ್ದೇ. ಸಾಕಷ್ಟು ಬದಲಾವಣೆ ಕಾಣ್ತೀರಿ, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಸಾಕಷ್ಟು ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದ ಹಿಂದೆಯೂ ಭಗವತಿಯ ಅನುಗ್ರಹ ಇದೆ. ಹಾಗಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಆಗ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ವ್ಯಾಪಾರ ವ್ಯವಹಾರಗಳಾಗಲಿ, ಆರ್ಥಿಕ ಸಂಕಷ್ಟಗಳಾಗಲಿ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನಾಗಲಿ ಎಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಒಂದಿಷ್ಟು ಸ್ಥಿತಿಗತಿಗಳ ಬದಲಾವಣೆಗೋಸ್ಕರ ಕಾತುರದಿಂದ ಕಾಯ್ತಿರ್ತೀರಿ. ಹಾಗೆ ಯಾರನ್ನ ನನ್ನವರು ಅಂತ ನಂಬಿದ್ದೀರೋ ಅಂತಹವರಿಂದ ಒಂದಷ್ಟು ಮೋಸಕ್ಕೊಳಗಾಗುವ ಸಾಂದ್ರತೆ ಸಾಕಷ್ಟಿದೆ. ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಮಾಧ್ಯಾಹ್ನಿಕ ಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಅನ್ನದಾನ ಮಹಾದಾನ, ಅನ್ನದಾನಕ್ಕಿಂತ ಮತ್ತೊಂದು ದಾನವಿಲ್ಲ. ಬೇರೆ ನೀವೇನೇ ಸ್ಥಿತಿಗತಿಗಳನ್ನು ದಾನ ಮಾಡಬಹುದು, ಬೇರೆ ನೀವೇನೇ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಆದರೆ ಮನುಷ್ಯನ ಸಾಕು ಅನ್ನಿಸ್ತಕ್ಕಂಥದ್ದು, ಅವನ ಕಣ್ಣುಗಳಲ್ಲಿ ತೃಪ್ತಿ ತರುವಂತಹ ರೀತಿ ಆ ಕ್ಷಣ ನೋಡುವಂಥದ್ದು ಅನ್ನ ಸಂತರ್ಪಣೆ, ಊಟ ಹಾಕುವಾಗ ಮಾತ್ರ. ಅದಕ್ಕಾಗಿ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಮತ್ತೊಬ್ಬರು ಯಾರಾದರೂ ಹಸುವಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ನಿಮ್ಮ ಆತ್ಮೀಯರಿಗೆ ಒಂದಿಷ್ಟು ಅನ್ನದಾನವನ್ನು, ಒಂದಿಷ್ಟು ಊಟವನ್ನು ಬಡಿಸಿ ಅಥವಾ ಊಟವನ್ನು ಕೊಡಿಸಿ ಅವರು ತಿನ್ನುವಂಥ ಆಹಾರ ಅವರು ಅದಾದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇದ್ದರೆ ಶ್ರೀಗಂಧವನ್ನು ತೆಗೆದು ಗಂಧದಿಂದ ನಿಮ್ಮ ಮನೆ ದೇವರ ಪಾದದ ಮೇಲೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಶುಕ್ರವಾರ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಶೀಘ್ರವಾಗಿ ಫಲಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ ವೀಕ್ಷಕರೇ. ನಿಮಗೆಲ್ಲ ಗೊತ್ತೇ ಇದೆ, ಇಲ್ಲಿ ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜರು ತಿಳಿಸ್ಕೊಡ್ತಾರೆ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಮೇಡಮ್, ನನ್ನ ಹೆಸರು ಕೋಕಿಲಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತುಮಕೂರು. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ತಾವು ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಿ ಗುರುಜಿ, ನನ್ನ ಹೆಸರು ಕೋಕಿಲಾ ಅಂತ, ತುಮಕೂರಿಂದ ಮಾಡ್ತಾ ಇದ್ದೀನಿ. MA BEd ಆಗಿದೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ಗೀಗ 33 ವರ್ಷ ಆಗಿದೆ ಗುರುಜಿ, ಇನ್ನ ಮದ್ವೆ ಆಗಿಲ್ಲ. ಯಾಕಿಷ್ಟು ಡಿಲೇ ಆಯಿತು? ಗೊತ್ತಿಲ್ಲ ಗುರುಜಿ, ಹೀಗೆ ನೋಡ್ತಾ ಇದೀವಿ, ಬಟ್ ಯಾವ್ದು ಸೆಟ್ ಆಗ್ತಿಲ್ಲ. ಬರ್ತಾರೆ ಹೋಗ್ತಾರೆ, ಬಟ್ ಯಾವ್ದು ಫೈನಲ್ ಆಗ್ತಾ ಇಲ್ಲ. ತಾವು ಸರ್ಕಾರಿ ಉದ್ಯಮ ಮಾಡ್ತಿದ್ದೀರಿ, ನೀವು ಪಾಠ ಹೇಳ್ತಿದ್ದೀರಿ, ಅಷ್ಟು ಜನ ಮಕ್ಕಳ ಜೀವನದಲ್ಲಿ ದಾರಿದೀಪವಾಗಿದ್ದೀರಿ. ನಿಮ್ಮಲ್ಲಿ ನೀವು ಮಾಡುವಂಥ ಸೇವೆನೇ ಮಹಾಪೂಜೆ ಆಯಿತು, ಮಹಾಶಾಂತಿಗಳಾಗೋಯ್ತು. ಇನ್ನು ನಿಮ್ಮ ಪ್ರತ್ಯೇಕವಾಗಿ ಶಾಂತಿ ಹೋಮ ಹವನ ಪೂಜೆ ಏನೂ ಬೇಡವಾಗಿರ್ತಕ್ಕಂಥದ್ದು. ಆದರೆ ಏನೇನೋ ದೋಷ ಇದೆ ಅಂತ ಎಲ್ಲ ಮಾಡಿಸ್ತೀನಿ ಗುರುಜಿ ಪೂಜೆಗಳು. ಇಲ್ಲ, ಈಗ ನಿಮ್ಮ ಸ್ವರತರಂಗ ಪ್ರಕಾರ ಯಾವ ದೋಷವೂ ಇಲ್ಲ, ಭಯಪಡಬೇಡಿ. ನೋಡೋಣ, ಬಹುಶಃ ಈ ಮೇ 14 ಕಳೆದ ಮೇಲೆ, ಮೇ ತಿಂಗಳಲ್ಲಿ 14ನೇ ತಾರೀಕು, ಮೇ 14 ಕಳೆದ ಮೇಲೆ ಒಂದು ಪ್ರಯತ್ನ ಮಾಡಿ. ಖಂಡಿತವೂ ನಿಮಗೆ ಸಾಕಷ್ಟು ಬದಲಾವಣೆ ಆಗುತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ಮೇ 14 ದಾಟಿದ್ರೆ ಒಂದಷ್ಟು ಗುರುವಿನ ಅನುಗ್ರಹ ಇದೆ. ಬಹುಶಃ ಈ ವಿಚಾರ ಈ ಮಧ್ಯದಲ್ಲಿ ಯಾರಾದರೂ ಜ್ಯೋತಿಷ್ಯರು ನಿಮಗೆ ಹೇಳಿರ್ಬೋದು, ಮೇ 14-15 ದಾಟ್ಲಿ ಅಂತ, ಅಲ್ವಮ್ಮ? ಅದೇ